ಪ್ರತಿಭಾ ಅವರ ದಿಶಾ ಮೌಲ್ಯಗಳ ಮುಂಬೆಳಕಿನಲ್ಲಿ ವ್ಯಕ್ತಿತ್ವ ವಿಕಸನ, ಪರಿಶ್ರಮಪೂರ್ಣ ದುಡಿಮೆ. ಅವನು ಚೆನ್ನೈನ ಮಡಿಪ್ಪಾಕ್ಕಂ ಕೊಳಗೇರಿಯಲ್ಲಿ ಹುಟ್ಟಿ ಬೆಳೆದ ಹುಡುಗ. ಅವನಿಗೆ ತಂದೆಯಿಲ್ಲ. ತಾಯಿಯೊಬ್ಬಳ ಸಂಪಾದನೆಯಲ್ಲಿ ಅವನು ಮತ್ತು ಅವನ 4 ಜನ ಸೋದರ ಸೋದರಿಯರ ಜೀವನ ಸಾಗಬೇಕಾಗಿತ್ತು. ತಾಯಿ ಅಂಗನವಾಡಿಯೊಂದರ ಆಯಾ ಆಗಿ ದುಡಿದು ತಿಂಗಳಿಗೆ 30 ರೂಪಾಯಿ ಸಂಪಾದಿಸುತ್ತಿದ್ದಳು. ದಿನಕ್ಕೆ 1 ರೂಪಾಯಿಯ ಆದಾಯದಲ್ಲಿ 6 ಜನರ ಜೀವನ ನಡೆಯಬೇಕು. ಆ ತಾಯಿ ತನ್ನ ಆದಾಯವನ್ನು ಕೆಲಮಟ್ಟಿಗಾದರೂ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಬೆಳಗಿನ ಹೊತ್ತು ಇಡ್ಲಿಗಳನ್ನು ಮಾಡಿ ತನ್ನ ಗುಡಿಸಿಲಿನ ಹೊರಗೆ ಕುಳಿತು ಮಾರಲಾರಂಭಿಸಿದಳು. ಈ ಹುಡುಗ, ಅವಳ ಹಿರಿಯ ಮಗ, ಬೆಳಗಿನ ವೇಳೆ ತಾಯಿ ಮಾಡಿದ ಇಡ್ಲಿಗಳನ್ನು ತನ್ನ ಕೊಳಗೇರಿಯಲ್ಲಿದ್ದ ಮನೆಗಳಿಗೆ ಹೋಗಿ ಮಾರಿಕೊಂಡು ಬಂದು ನಂತರ ಶಾಲೆಗೆ ಹೋಗುತ್ತಿದ್ದ. ಶಾಲೆಯಲ್ಲಿ ಗಮನವಿಟ್ಟು ಪಾಠ ಕೇಳುತ್ತಿದ್ದ ಅವನಿಗೆ ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ತೆಗೆದುಕೊಳ್ಳುವ ಹಂಬಲ. ಏಕೆಂದರೆ ಒಳ್ಳೆಯ ಬಟ್ಟೆಯನ್ನು ಧರಿಸಿಯಾಗಲಿ, ರುಚಿ ರುಚಿಯಾದ ತಿಂಡಿಗಳನ್ನು ಡಬ್ಬಿಗಳಲ್ಲಿ ತೆಗೆದುಕೊಂಡು ಹೋಗಿ ಇತರ ಹುಡುಗರ ಜೊತೆ ಹಂಚಿಕೊಂಡು ತಿನ್ನುವುದರಿಂದಾಗಲಿ ಸಹಪಾಠಿಗಳ ಪ್ರೀತ್ಯಾದರಗಳನ್ನು ಗಳಿಸಿಕೊಳ್ಳುವುದು ಅವನ ಪಾಲಿಗೆ ಸಾಧ್ಯವಾಗದ ವಿಷಯ. ಇತರರ ಗೌರವಕ್ಕೆ ಪಾತ್ರನಾಗಲು ಅವನಿಗಿದ್ದ ದಾರಿ ಒಂದೇ: ಚೆನ್ನಾಗಿ ಓದಿ ಬುದ್ಧಿವಂತನೆನಿಸಿಕೊಳ್ಳುವುದು. ಅದಕ್ಕೆ ಹಣ ವಿನಿಯೋಗಿಸಬೇಕಾಗಿಲ್ಲವಲ್ಲ. ಅವನು ಹಾಗೆಯೇ ಮಾಡಿದ. ಬೆಳಿಗ್ಗೆ ಬೇಗ ಬೇಗ ಇಡ್ಲಿ ಮಾರಿಕೊಂಡು ಬಂದು ಉಳಿದ ವೇಳೆಯಲ್ಲಿ ಓದಿಕೊಳ್ಳುತ್ತಿದ್ದ. ಒಂದು ಸಂಜೆಯೂ ತಪ್ಪಿಸದೆ ಅಧ್ಯಯನಕ್ಕೆ ಕುಳಿತುಕೊಳ್ಳುತ್ತಿದ್ದ. ಅವನ ಮನೆಯಲ್ಲಿ ವಿದ್ಯುತ್ ದೀಪ ಇರಲು ಸಾಧ್ಯವೇ? ಔಷಧಿ ಬಾಟಲಿಯೊಂದರಲ್ಲಿ ಎಣ್ಣೆ ತುಂಬಿ ಬತ್ತಿಯನ್ನು ಅದರಲ್ಲಿಟ್ಟು ದೀಪ ಹೊತ್ತಿಸಿಕೊಂಡು ಅಧ್ಯಯನ ಮಾಡಿದ. ಒಂದೇ ಒಂದು ಬಾರಿಯೂ ತಪ್ಪದೆ ಪರೀಕ್ಷೆಗಳಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ. ಹೀಗೆ ಅವನು ಅಧ್ಯಯನ ಮಾಡಿದ್ದು 1-2 ವರ್ಷಗಳ ಕಾಲವಲ್ಲ, ಇಡೀ ವಿದ್ಯಾರ್ಥಿ ಜೀವನದುದ್ದಕ್ಕೂ ಅವನ ಪ್ರಯತ್ನ ಪರಿಶ್ರಮಗಳು ಹೀಗೆಯೇ ಮುಂದುವರೆದವು. 10ನೇ ತರಗತಿಯಲ್ಲಿ ತುಂಬ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡ ಅವನು ಕಾಲೇಜಿಗೆ ಸೇರಿದ. ಆದರೆ ಪ್ರವೇಶಾತಿಗೆ ಫೀಸು, ಬೇಸಿಗೆ ರಜೆಯಲ್ಲಿ ಪುಸ್ತಕಗಳನ್ನು ಬೈಂಡ್ ಮಾಡುವ ಕೆಲಸಕ್ಕೆ ಸೇರಿಕೊಂಡು ಆ ದುಡಿಮೆಯ ಫಲದಿಂದ ಫೀಸ್ ಕಟ್ಟಿದ. ಅವನು ಅದೆಷ್ಟು ಚೆನ್ನಾಗಿ ಬೈಂಡ್ ಮಾಡುತ್ತಿದ್ದನೆಂದರೆ ತುಂಬ ಆರ್ಡರ್ಗಳು ಬರತೊಡಗಿದವು. ತನ್ನೊಬ್ಬನಿಂದಲೇ ಕೆಲಸ ಸಾಧ್ಯವಾಗದಾದಾಗ ಕೊಳೆಗೇರಿಯ 20 ಮಕ್ಕಳನ್ನು ತನ್ನ ಕೈಗೆಳಗೆ ನೇಮಿಸಿಕೊಂಡು ಕೆಲಸ ನಿರ್ವಹಿಸಿದ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದರೆ ಮತ್ತೆ ಮಲಗುತ್ತಿದ್ದುದು ರಾತ್ರಿ 12ಕ್ಕೆ. ಗೆಳೆಯನೊಬ್ಬನಿಂದ ಬಿಟ್ಸ್ ಪಿಲಾನಿ ಸಂಸ್ಥೆಯ ಬಗ್ಗೆ ಕೇಳಿದ ಅವನು 12ನೆಯ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಪಿಲಾನಿಯಲ್ಲಿ ಕೆಮಿಕಲ್ ಎಂಜಿನಿಯರಿಂಗಿಗೆ ಸೇರಿದ. ಶ್ರೀಮಂತ ಸಹಪಾಠಿಗಳು ಮತ್ತು ಅವರ ವೈಭವಯುತ ಜೀವನ ಶೈಲಿಯಿಂದ ಅವನು ದಂಗಾದರೂ ವಿಚಲಿತನಾಗದೆ ತನ್ನ ಸಂಪೂರ್ಣ ಗಮನವನ್ನು ಅಧ್ಯಯನದತ್ತ ಹರಿಸಿ ಒಳ್ಳೆಯ ಫಲಿತಾಂಶ ಪಡೆದ. ಅವನ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಬುದ್ಧಿಮತ್ತೆಯನ್ನು ಮೆಚ್ಚಿದ ವಿದ್ಯಾರ್ಥಿ ಸಮೂಹ ಅವನನ್ನು ತಮ್ಮ ನಾಯಕನನ್ನಾಗಿ ಆರಿಸಿತು. ಬಿಟ್ಸ್ ಪಿಲಾನಿಯಿಂದ ಇಂಜಿನಿಯರಿಂಗ್ ಪದವಿ ಪಡೆದ ಅವನು ಉನ್ನತ ವ್ಯಾಸಂಗವನ್ನು ಮುಂದುವರಿಸಿ ಅಹಮದಾಬಾದ್ IIMನಿಂದ MBA ಪದವಿ ಗಳಿಸಿದ. ಬಹುರಾಷ್ಟ್ರೀಯ ಕಂಪನಿಗಳು ಅವನಿಗೆ ಕೈತುಂಬ ಸಂಬಳ ಕೊಡೋ ಉದ್ಯೋಗ ನೀಡಲು ಮುಂದಾದವು. ಅವನು ನಯವಾಗಿ ನಿರಾಕರಿಸಿದ. ಈಗ ಅವನ ಮುಂದಿದ್ದ ಆದರ್ಶ ವ್ಯಕ್ತಿಗಳೆಂದರೆ ಇನ್ಫೋಸಿಸ್ನ ಶ್ರೀ ನಾರಾಯಣಮೂರ್ತಿಯವರು ಹಾಗೂ ಭಾರತದ ಪಾಲಿಯೆಸ್ಟರ್ ದೊರೆ ದಿವಂಗತ ಧೀರುಬಾಯಿ ಅಂಬಾನಿಯವರು. ಆ ಹುಡುಗನ ತರ್ಕ ಇದು: ಇವರು ತಮ್ಮ ಕಂಪನಿಯಲ್ಲಿ 20,000 ಜನರಿಗೆ ನೌಕರಿ ನೀಡಿದ್ದಾರೆ ಎಂದಿಟ್ಟುಕೊಂಡರೆ ಆ ಪ್ರತಿ ನೌಕರರ ಮನೆಯಲ್ಲಿ ಇರಬಹುದಾದ 5 ಜನರಿಗೆ, ಅರ್ಥಾತ್ 1,00,000 ಜನರಿಗೆ ಆಶ್ರಯ ನೀಡಿದಂತಾಯಿತು. ಎಂಥ ಶ್ಲಾಘನೀಯ ಸೇವೆ! ಆ ಹುಡುಗನಿಗೆ ತಾನೂ ಅಂಥದೊಂದು ಕಂಪನಿಯನ್ನು ಸ್ವತಃ ಪ್ರಾರಂಭಿಸುವ ಹಂಬಲ. 27 ವರ್ಷದ ಅವನು ಫುಡ್ ಕಿಂಗ್ ಕೇಟರಿಂಗ್ ಸಂಸ್ಥೆಯನ್ನು 2006ರಲ್ಲಿ ಪ್ರಾರಂಭಿಸಿಯೇ ಬಿಟ್ಟ. ಮೊದಲು ನಷ್ಟವನ್ನು ಅನುಭವಿಸಿದರೂ ಧೃತಿಗೆಡದ ಅವನು ಭಾರತದ 6 ಪ್ರಮುಖ ನಗರಗಳಲ್ಲಿ ತನ್ನ ಸಂಸ್ಥೆಯ ಶಾಖೆಗಳನ್ನು ತೆರೆದ. ಇದೀಗ ಅವನ ಸಂಸ್ಥೆಯಲ್ಲಿ ಸುಮಾರು 300 ಜನ ಕೆಲಸ ಮಾಡುತ್ತಿದ್ದಾರೆ. ಅವನ ಓದಿಗಾಗಿ ಮತ್ತು ಸಂಸ್ಥೆಗಾಗಿ ಮಾಡಿದ್ದ ಸಾಲ ತೀರಿದೆ. ಈಗ ಅವನ ವಾರ್ಷಿಕ ವರಮಾನ ಸುಮಾರು 3.5 ಕೋಟಿ. ಪರಿಶ್ರಮದಿಂದ ಇಂಥ ಪವಾಡ ಮಾಡಿ ಮಿಲಿಯಗಟ್ಟಲೆ ಜನರಿಗೆ ಮಾದರಿಯಾದ ಆ ಹುಡುಗನ ಹೆಸರು ಶರತ್ ಬಾಬು. ಪರಿಶ್ರಮದಿಂದ ಸಾಧಿಸಲಾಗದ ಧ್ಯೇಯ ಯಾವುದಿದೆ?
ಅಥವಾ ಕಾರ್ಯಸಾಧನೆಗೆ ಕಠಿಣ ಪರಿಶ್ರಮದ ವಿನಾ ಅನ್ಯ ಮಾರ್ಗವಾದರೂ ಯಾವುದಿದೆ? ಯಶಸ್ವಿ ಜನರ ಅದ್ಭುತ ಸಾಧನೆ ನಿಂತಿರುವುದು ಪರಿಶ್ರಮದ ಅವಿಚಲ ಸುಭದ್ರ ಅಡಿಪಾಯದ ಮೇಲೆ. ಸುದೀರ್ಘ ಕಾಲ ನಿರಂತರವಾಗಿ ಶ್ರಮಪೂರ್ವಕ ಪ್ರಯತ್ನವನ್ನು ಮುಂದುವರಿಸಿದುದರ ಪರಿಣಾಮವೇ ಅವರೆಲ್ಲರ ಅದ್ಭುತ ಯಶಸ್ಸು. ಪರಿಪೂರ್ಣ ಜೀವನ ಕ್ರಮವನ್ನು ಅನುಸರಿಸುವವರು ಪಡೆಯುವ ಲಾಭ ಬಹುಮುಖವಾದದ್ದು. ಸಕಾರಾತ್ಮಕ ಚಿಂತನೆಯ ಪ್ರತಿಪಾದಕರಲ್ಲಿ ಅಗ್ರಗಣ್ಯರಾದ ನಾರ್ಮನ್ ವಿನ್ಸೆಂಟ್ ಪೀಲ್ ಹೇಳಿದರು, ಜೀವನದಲ್ಲಿ ಮೌಲಿಕವೆನಿಸುವ ಯಾವುದೂ ಕೂಡ ಸುಲಭವಾಗಿ ದಕ್ಕುವುದಿಲ್ಲ. ಅತ್ಯಂತ ಬೆಲೆ ಬಾಳುವಂತಹ ಸಾಧನೆ ಮಾಡುವುದು ಕಷ್ಟಕರವೇ ಸರಿ. ಉದಾಹರಣೆಗೆ, ಬಹಳ ದುಬಾರಿಯಾದ ಚಿನ್ನ ಮತ್ತು ವಜ್ರಗಳು ಭೂಗರ್ಭದ ಆಳದಲ್ಲಿ ಹುದುಗಿರುತ್ತವೆ. ಶ್ರಮಪಟ್ಟು ಭೂಮಿಯನ್ನು ಅಗೆಯದೆ ಚಿನ್ನ ಮತ್ತು ವಜ್ರಗಳನ್ನು ಪಡೆದುಕೊಳ್ಳಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಕಷ್ಟಪಟ್ಟು ಕೆಲಸ ಮಾಡದೆ ಶ್ರೇಷ್ಠವಾದುದನ್ನು ಸಾಧಿಸಲು ಸಾಧ್ಯವಿಲ್ಲ. ಉತ್ತಮವಾದ ಗುರಿಯನ್ನು ತಲುಪಲು ಗಂಟೆಗಟ್ಟಲೆ ಪ್ರತಿದಿನ ಹಲವಾರು ವರ್ಷಗಳ ಕಾಲ ಯುಕ್ತವಾದ ಪ್ರಯತ್ನ ಮಾಡಬೇಕಾಗುತ್ತದೆ. ಉನ್ನತ ಧ್ಯೇಯಗಳನ್ನು ಇಟ್ಟುಕೊಂಡಿರುವವರಿಗೆ ಪರಿಶ್ರಮಪೂರ್ವಕ ಪ್ರಯತ್ನ ಆಯ್ಕೆಯ ವಿಷಯವಲ್ಲ, ಅನಿವಾರ್ಯ. ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುವವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಕಠಿಣ ಪರಿಶ್ರಮದ ಒಡಲೊಳಗೆ ವಿಜಯದ ಬೀಜಗಳು ಹುದುಗಿವೆ. ಆದರೆ ಅನೇಕ ಜನರ ಪಾಲಿಗೆ ಪರಿಶ್ರಮದ ಪ್ರಸ್ತಾಪವೇ ಅಪ್ರಿಯ ಎನಿಸುತ್ತದೆ. ಏಕೆಂದರೆ ಪರಿಶ್ರಮದ ಪ್ರಮುಖ ಆಯಾಮವೇ ತ್ಯಾಗ. ಧ್ಯೇಯವೊಂದನ್ನು ಲಕ್ಷ್ಯದಲ್ಲಿ ಇರಿಸಿಕೊಂಡು ಶ್ರಮಪೂರ್ವಕವಾಗಿ ಕೆಲಸ ಮಾಡುವುದೆಂದರೆ ಸೋಮಾರಿತನವನ್ನು ತ್ಯಜಿಸಬೇಕಾಗುತ್ತದೆ. ಆರಾಮವಾದ ಜೀವನ ಶೈಲಿಗೆ ವಿದಾಯ ಹೇಳಬೇಕಾಗುತ್ತದೆ. ಎಣೆಯಿಲ್ಲದ ಮನರಂಜನೆಯನ್ನು ವರ್ಜಿಸಬೇಕಾಗುತ್ತದೆ. ಉದ್ದೇಶರಹಿತವಾದ ಸಾಧಾರಣ ಚಟುವಟಿಕೆಗಳನ್ನು ಬಿಡಬೇಕಾಗುತ್ತದೆ. ಇವೆಲ್ಲವನ್ನೂ ಪರಿತ್ಯಜಿಸಿ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಮ್ಮ ಗುರಿಯನ್ನು ತಲುಪಲು ದೀರ್ಘಕಾಲ ಪ್ರಯತ್ನ ಪಡಬೇಕಾಗುತ್ತದೆ. ದುರ್ಬಲ ವ್ಯಕ್ತಿಗಳಿಂದ ಆಗುವ ಕೆಲಸವಲ್ಲ ಇದು. ಆದ್ದರಿಂದಲೇ ಬಹುಮಂದಿ ಜೀವನದಲ್ಲಿ ಉನ್ನತವಾದ ವಿಶೇಷ ಗುರಿಗಳಾವುವನ್ನೂ ಸಾಧಿಸುವ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಮಾತ್ರವಲ್ಲ, ಸಾಧಾರಣವಾದ ಧ್ಯೇಯೋದ್ದೇಶಗಳನ್ನೂ ಕೂಡ ತೀರಾ ಸಾಮಾನ್ಯ ರೀತಿಯಲ್ಲಿ ಸಾಧಿಸುತ್ತಾರೆ. ಆದರೆ ಶ್ರೇಷ್ಠ ವ್ಯಕ್ತಿಗಳು ಕಠಿಣ ಪರಿಶ್ರಮದ ಹಿನ್ನೆಲೆಯಲ್ಲಿರುವ ಅದ್ಭುತವಾದ ಅವಕಾಶಗಳನ್ನು ಗುರುತಿಸುತ್ತಾರೆ. ಪ್ರಸಿದ್ಧ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಉದ್ಗರಿಸಿದ, ಬಹುಪಾಲು ಜನರು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವುದು ಏಕೆಂದರೆ ಅವು ಕಠಿಣ ಪರಿಶ್ರಮದ ವೇಷದಲ್ಲಿ ಅವರ ಮುಂದೆ ಕಾಣಿಸಿಕೊಳ್ಳುತ್ತವೆ ಎಂದು. ಕಠಿಣ ಪರಿಶ್ರಮದ ಶಕ್ತಿ ಅಪರಿಮಿತವಾದುದು. ಸಾಮಾನ್ಯ ಜನರನ್ನು ಅತ್ಯುತ್ತಮ ವ್ಯಕ್ತಿಗಳ ಸ್ತರಕ್ಕೆ ಏರಿಸುವ ಎಲಿವೇಟರ್ ಅದು. ಉದಾಹರಣೆಯೊಂದನ್ನು ನೋಡೋಣ. ಜನಪ್ರಿಯ ಸಂಗೀತ ಸಿಡಿಗಳ ಪ್ರಸಿದ್ಧ ಮಾರಾಟಗಾರರಾಗಿದ್ದ ಡೆರೆಕ್ ಸಿವರ್ ಅವರಿಗೆ ತಾನೊಬ್ಬ ಒಳ್ಳೆಯ ಹಾಡುಗಾರನಾಗಬೇಕೆಂಬ ಹಂಬಲ ಚಿಕ್ಕಂದಿನಿಂದ ಇತ್ತು. ಆದರೇನು ಮಾಡುವುದು? ಅವರದು ಒರಟಾದ ಒಡಕು ಕಂಠ. ಅದು ಬೇರೆ ಬೇರೆ ಸ್ಥಾಯಿಗಳಲ್ಲಿ ಹಾಡಲು ಅನುಪಯುಕ್ತವಾಗಿತ್ತು. ಅವರ ದನಿಯನ್ನು ಕೇಳಲು ಇತರರಿಗೆ ಕಷ್ಟ. ಆದರೆ ಸಿವರ್ ಅವರ ಆಸೆ ಅವರನ್ನು ಸುಮ್ಮನೆ ಕುಳಿತುಕೊಳ್ಳಲು ಬಿಡಲಿಲ್ಲ. ಇತರರಿಗೆ ಕೇಳಿಸಲಾರದಂತೆ ಸೌಂಡ್ ಪ್ರೂಫ್ ಕೋಣೆಯಲ್ಲಿ ಕುಳಿತು ಪ್ರತಿ ರಾತ್ರಿ 2 ಗಂಟೆಗಳ ಕಾಲ ಸಂಗೀತ ಹಾಡಲು ಅಭ್ಯಾಸ ಮಾಡತೊಡಗಿದರು. 2 ವರ್ಷಗಳ ಬಳಿಕ ಅವರ ಹಾಡುಗಾರಿಕೆಯಲ್ಲಿ ಸಾಕಷ್ಟು ಸುಧಾರಣೆ ಮೂಡಿತು. ಆದರೂ ಆಗಾಗ ಶ್ರುತಿ ತಪ್ಪುತ್ತಿತ್ತು. ರಾಗವಾಗಿ ವಿವಿಧ ಸ್ಥಾಯಿಗಳಲ್ಲಿ ಹಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರೊಮ್ಮೆ ಒಬ್ಬ ಭಾರತೀಯ ಸಂಗೀತಗಾರರ ಮನಸ್ಪರ್ಶಿಯಾದ ಹಾಡುಗಾರಿಕೆಯನ್ನು ಕೇಳಿದರು. ಆ ವಿದ್ವಾಂಸರ ಬಳಿಗೆ ಹೋಗಿ ಸಿವರ್ ತಮ್ಮ ಹೃತ್ಪೂರ್ವಕ ಮೆಚ್ಚುಗೆಯನ್ನು ಸೂಚಿಸಿ ಪ್ರಶ್ನಿಸಿದರು. ನೀವು ಸ್ವರಗಳನ್ನು ಅದೆಷ್ಟು ಶುದ್ಧವಾಗಿ ಸ್ಫುಟವಾಗಿ ಹಾಡುತ್ತೀರಿ. ಸಂಗೀತ ಕಲೆ ನಿಮಗೆ ಜನ್ಮದಾರಭ್ಯ ಸಹಜವಾಗಿ ಸಿದ್ಧಿಸಿದೆಯೇನು? ಆ ವಿದ್ವಾಂಸರೆಂದರು. ಖಂಡಿತ ಇಲ್ಲ. ಮೊದಮೊದಲು ನಾನು ಅದೆಷ್ಟು ಅಪಸ್ವರಗಳನ್ನು ಹಾಡುತ್ತಿದ್ದೆ. ಕೇಳಲು ಭಯಂಕರವಾಗಿರುತ್ತಿತ್ತು. ಸಿವರ್ ಆಶ್ಚರ್ಯದಿಂದ ಕೇಳಿದರು, ಮತ್ತೆ ಇಷ್ಟು ಚೆನ್ನಾಗಿ ಹಾಡಲು ನಿಮ್ಮಿಂದ ಹೇಗೆ ಸಾಧ್ಯವಾಯಿತು? ಆ ವಿದ್ವಾಂಸರು ತಮ್ಮ ತೋರು ಬೆರಳನ್ನು ಸಿವರ್ ಅವರ ಎದೆಯ ಮೇಲೆ ನೆಟ್ಟು ಅವರನ್ನೇ ದಿಟ್ಟಿಸುತ್ತಾ ಹೇಳಿದರು, ಅಭ್ಯಾಸದಿಂದ
ಸಹಸ್ರಾರು ಗಂಟೆಗಳ ಅಭ್ಯಾಸದಿಂದ ನನಗೆ ಸಂಗೀತ ಸಿದ್ಧಿಸಿತು. ಆ ವಿದ್ವಾಂಸರ ಒಳಗಿದ್ದ ಅಪ್ರತಿಮ ಹಾಡುಗಾರ ವ್ಯಕ್ತನಾದದ್ದು ಪರಿಶ್ರಮದ ಮೂಲಕ. ನಮ್ಮಲ್ಲಿ ಹುದುಗಿರುವ ಸಾಮರ್ಥ್ಯ ಪೂರ್ಣ ರೂಪದಲ್ಲಿ ಹೊರಹೊಮ್ಮಲು ಸಾಧ್ಯವಾಗುವುದು ಪರಿಶ್ರಮ ಪಡುವುದರಿಂದ ಮಾತ್ರವೇ. ನಮ್ಮ ನಿಜವಾದ ವ್ಯಕ್ತಿತ್ವ ನಮಗೆ ಮತ್ತು ಹೊರಜಗತ್ತಿಗೆ ಪರಿಚಯಿಸಲ್ಪಡುವುದು ಪರಿಶ್ರಮದ ಮೂಲಕ. ನಮ್ಮ ದೈಹಿಕ, ಬೌದ್ಧಿಕ ಹಾಗೂ ಮಾನಸಿಕ ಮಿತಿಗಳನ್ನು ಇನ್ನಷ್ಟು ಮತ್ತಷ್ಟು ಹಿಗ್ಗಿಸುತ್ತಾ ನಮ್ಮನ್ನು ಶಕ್ತಿವಂತರನ್ನಾಗಿಸುವ ಪ್ರಕ್ರಿಯೆ ಪರಿಶ್ರಮ. ನಮ್ಮ ಸಾಮರ್ಥ್ಯವನ್ನು ನಿರಂತರ ಅಭ್ಯಾಸದಿಂದ ಹೆಚ್ಚಿಸಿಕೊಳ್ಳುವ ಕ್ರಿಯೆ ಎಂಥ ಕೃತಕೃತ್ಯತೆಯನ್ನು ಮೂಡಿಸುತ್ತದೆ. ಪರಿಶ್ರಮದ ಮೂಲಕ ಯಶಸ್ಸು ಗಳಿಸಿದ ಮೇಲೆ ದೊರಕುವ ಆನಂದ ಒಂದು ಬಗೆಯದು. ಆದರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಉನ್ನತ ಗುರಿಯೊಂದನ್ನು ಸಾಧಿಸುವುದಕ್ಕಾಗಿ ವಿನಿಯೋಗಿಸುವಾಗಲೇ ನಮ್ಮೊಳಗೆ ಸಂತಸದ ಬುಗ್ಗೆ ಉಕ್ಕುತ್ತದೆ. ಈ ಹರ್ಷವನ್ನು ಕಂಡುಕೊಂಡವರಿಗೆ ಪರಿಶ್ರಮಪೂರ್ವಕ ಅಭ್ಯಾಸ ಕಠಿಣ ಸಜ್ಜೆ ಎನಿಸುವುದರ ಬದಲಿಗೆ ಸಂತೋಷ ನೀಡುವ ಹವ್ಯಾಸವಾಗಿ ಪರಿಣಮಿಸುತ್ತದೆ. ಅದರಲ್ಲೂ ಭವ್ಯ ಭವಿತವ್ಯದ ಕನಸು ಪರಿಶ್ರಮದ ದುಡಿಮೆಯೊಡನೆ ಮೇಳೈಸಿದರೆ ಆನಂದ ದ್ವಿಗುಣಗೊಳ್ಳುವುದು ಮಾತ್ರವಲ್ಲ, ಯಶಸ್ಸೂ ಕೂಡ ಶೀಘ್ರವಾಗಿ ಲಭಿಸುತ್ತದೆ. ಚಿಂತೆ ವ್ಯಥೆಗಳಿಗೆ ಬದುಕಿನಲ್ಲಿ ಆಸ್ಪದವೇ ಇರುವುದಿಲ್ಲ. ನಮ್ಮ ಧ್ಯೇಯವನ್ನು ಸಾಧಿಸಲು ಪ್ರತಿದಿನ ಗಂಟೆಗಟ್ಟಲೆ ಶ್ರಮ ಪಡಬೇಕು ಎನ್ನುವುದೇನೋ ನಿಜವೇ. ಆದರೆ ಅದನ್ನು ಬುದ್ಧಿಪೂರ್ವಕವಾಗಿ ಗಮನ ಕೊಟ್ಟು ಏಕಾಗ್ರತೆಯಿಂದ ಮಾಡದಿದ್ದರೆ ಗಂಟೆಗಳು ವೃಥಾ ಕಳೆದು ಹೋಗುತ್ತವೆಯೇ ಹೊರತು ಕಾರ್ಯಸಿದ್ಧಿ ಆಗುವುದಿಲ್ಲ. ಇತ್ತೀಚೆಗೆ ಯಶಸ್ಸು ಪಡೆಯಲು ಚಾಣಾಕ್ಷತನದಿಂದ ಕೆಲಸ, ಸ್ಮಾರ್ಟ್ ವರ್ಕ್ ಮಾಡಬೇಕೇ ಹೊರತು ಕಠಿಣ ಪರಿಶ್ರಮ, ಹಾರ್ಡ್ ವರ್ಕ್ ದಿಂದ ಅಲ್ಲ ಎನ್ನುವ ವಾದ ಜನಪ್ರಿಯವಾಗುತ್ತಿದೆ. ಕಠಿಣ ಪರಿಶ್ರಮ ಎಂದರೆ ಕೇವಲ ದೈಹಿಕವಾದ ಬುದ್ಧಿಯ ಬೆಂಬಲವಿಲ್ಲದೆ ಮಾಡುವ ಕೆಲಸ ಎಂದು ಅರ್ಥೈಸಿಕೊಂಡಿರುವವರಿಂದ ಮೂಡಿಬಂದ ವಾದ ಇದು. ಇನ್ನು ಕೆಲವರು ಚಾಣಾಕ್ಷತನದ ಕೆಲಸ ಎಂದರೆ ನಾವು ಕಡಿಮೆ ಕೆಲಸ ಮಾಡುವುದು, ಉಪಾಯವಾಗಿ ಕೆಲಸದಿಂದ ತಪ್ಪಿಸಿಕೊಳ್ಳುವುದು, ಕುಟಿಲತೆಯಿಂದ ನಮ್ಮ ಕೆಲಸವನ್ನು ಇತರರಿಂದ ಮಾಡಿಸುವುದು ಎಂದೆಲ್ಲ ವಿಶ್ಲೇಷಿಸುತ್ತಾರೆ. ಆದರೆ ಮೋಸ ಕಪಟದಿಂದ ತಾತ್ಕಾಲಿಕ ಯಶಸ್ಸು ನಮ್ಮದಾಗಬಹುದೇ ವಿನಾ ಶಾಶ್ವತವಾಗಿ ನಮ್ಮ ಸಾಮರ್ಥ್ಯ ಹೆಚ್ಚುವುದೂ ಇಲ್ಲ, ವ್ಯಕ್ತಿತ್ವ ಅರಳುವುದೂ ಇಲ್ಲ. ಚಾಣಾಕ್ಷತನದಿಂದ ಕೆಲಸ ಮಾಡುವುದೆಂದರೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಅತಿ ಕೆಲಸದಿಂದ ಹಾಳಾಗದಂತೆ ಎಚ್ಚರ ವಹಿಸುತ್ತಾ ಸೂಕ್ತವಾದ ಕಾರ್ಯಯೋಜನೆಯನ್ನು ರೂಪಿಸಿಕೊಂಡು ಅಗತ್ಯವಾದ ಜನಸಂಪರ್ಕವನ್ನು ಹಿತಕರವಾಗಿ ನಿರ್ಮಿಸಿಕೊಂಡು ಇತರರ ತಪ್ಪುಗಳಿಂದ ಪಾಠ ಕಲಿಯುತ್ತಾ ತಪ್ಪುಗಳನ್ನು ತಿದ್ದಿಕೊಂಡು ಪರಿಸ್ಥಿತಿಗೆ ಹೊಂದಿಕೊಂಡು ನೂತನ ತಂತ್ರಜ್ಞಾನದ ಸಹಾಯದಿಂದ ಸಮಯವನ್ನು ಉಳಿಸುತ್ತಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೊಸತನ್ನು ಕಲಿಯುತ್ತಾ ಕಾರ್ಯನಿರ್ವಹಿಸುವುದು ಎಂದರ್ಥ. ಚುರುಕಾದ ಬುದ್ಧಿಯ ಸಹಕಾರವುಳ್ಳ ಪರಿಶ್ರಮಪೂರ್ಣ ದುಡಿಮೆ ಈ ಎಲ್ಲ ಅಂಶಗಳನ್ನೂ ಒಳಗೊಂಡಿರುತ್ತದೆ. ನಮ್ಮ ಗುರಿಯನ್ನು ನಿರ್ಧರಿಸಿಕೊಂಡು ಕಾರ್ಯಯೋಜನೆಯನ್ನು ತಯಾರಿಸಿದ ಮೇಲೆ ಪ್ರತಿದಿನ ನಿಷ್ಠೆಯಿಂದ ಶ್ರಮವಹಿಸಿ ದುಡಿಯೋಣ. ನಮ್ಮ ನಾಳೆಗಳು ಇಂದಿಗಿಂತ ಉಜ್ವಲವಾಗುವಂತೆ ನಿತ್ಯ ಕಠಿಣವಾದ ಅಭ್ಯಾಸದಲ್ಲಿ ತೊಡಗೋಣ. ಸುಮ್ಮನೆ ಉಸಿರಾಡಿಕೊಂಡು ಕನಿಷ್ಠ ಪ್ರಮಾಣದ ಕೆಲಸವನ್ನು ಬೇಕಾಬಿಟ್ಟಿ ಮಾಡುತ್ತಾ ಸುಲಭವಾಗಿ ಬದುಕುವುದೆಂದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ತುಕ್ಕು ಹಿಡಿಸಿ ನಮ್ಮನ್ನು ನಾವು ಕೊಂದುಕೊಂಡಂತೆಯೇ ಸರಿ. ಮನುಷ್ಯ ಏರಬಹುದಾದ ಅತ್ಯುಚ್ಚ ಸ್ತರಗಳಿಗೆ ನಮ್ಮನ್ನು ನಾವು ಮೇಲೆತ್ತಿಕೊಳ್ಳಲು ಶ್ರಮವಹಿಸಿ ಕೆಲಸ ಮಾಡೋಣ. ಬಾಳಿನ ಸೌಂದರ್ಯ ಇಂಥ ಪ್ರಯತ್ನದಲ್ಲೇ ಅಡಗಿದೆ ಎನ್ನುವುದನ್ನು ಗುರುತಿಸೋಣ. ಅಲ್ಲದೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪರಿಶ್ರಮಪೂರ್ಣ ದುಡಿಮೆಯ ಮಹತ್ವ ಅಷ್ಟಿಷ್ಟಲ್ಲ. ಭಾರತದ ಸ್ಟೀಲ್ ಕೈಗಾರಿಕೆಯ ದಿಗ್ಗಜರೆನಿಸಿದ ಶ್ರೀ ಲಕ್ಷ್ಮೀ ಮಿತ್ತಲ್ ರವರ ಅನುಭವದ ನುಡಿಗಳನ್ನು ನೆನಪಿಟ್ಟುಕೊಳ್ಳೋಣ. ಕಠಿಣ ಪರಿಶ್ರಮ ನಿಸ್ಸಂಶಯವಾಗಿ ನಿಮ್ಮನ್ನು ಬದುಕಿನಲ್ಲಿ ಬಹುದೂರ ಕೊಂಡೊಯ್ಯುತ್ತದೆ. ಇತ್ತೀಚೆಗೆ ಜನ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಆದ್ದರಿಂದ ನೀವು ಅವರಿಗಿಂತ ಹೆಚ್ಚು ಶ್ರಮವಹಿಸಿ ದುಡಿಯುತ್ತಿದ್ದೀರಿ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಕಾರ್ಯಸಿದ್ಧಿಗೆ ಹಾಗೂ ನಿಮ್ಮ ಕಾರ್ಯಕ್ಕೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಿ. ಕಾರ್ಯದಕ್ಷತೆ, ಮಿಂಚಿನ ವೇಗದ ಮುಷ್ಟಿ ಹೊಡೆತ, ಕಬ್ಬಿಣದಷ್ಟೇ ಗಟ್ಟಿಯಾದ ಮಾಂಸಖಂಡಗಳು, ಬಿರುಗಾಳಿಯ ಬಲ ಮತ್ತು ವೇಗದಿಂದ ಚಲಿಸುವ ಪಾದಗಳು, ಅಪ್ರತಿಮ ದೈಹಿಕ ಶಕ್ತಿ ಹಾಗೂ ಸಮರದಲ್ಲಿ ಬೆರಗುಗೊಳಿಸುವ ತೀವ್ರ ಸೆಣಸಾಟ
ಇವುಗಳನ್ನು ನೆನೆದೊಡನೆ ಕಣ್ಮುಂದೆ ಮೂಡುವ ಚಿತ್ರ ಬ್ರೂಸ್ಲಿಯದು. ಕೇವಲ 2 ಬೆರಳುಗಳ ಸಹಾಯದಿಂದ ಎದುರಾಳಿಯನ್ನು ಬೆಚ್ಚಿಸಿ ಹಿಮ್ಮೆಟ್ಟಿಸುವುದು, ಪ್ರತಿಸ್ಪರ್ಧಿಯನ್ನು ನೇರವಾಗಿ ಸಾವಿನ ಅರಮನೆಗೆ ಅಟ್ಟುವಂತಹ ಕುಖ್ಯಾತ 1 ಇಂಚು ಗುದ್ದನ್ನು ನೀಡುವುದು. ಬ್ರೂಸ್ಲಿಯ ಇಂತಹ ಪಟ್ಟುಗಳನ್ನು ಸಿನಿಮಾಗಳಲ್ಲಿ ನೋಡಿದವರಿಗೆ ಇಂಥ ದೇಹದಾರ್ಢ್ಯ ಮತ್ತು ಯುದ್ಧ ಕಲೆಗಳಲ್ಲಿನ ಕೌಶಲ ಅವನಿಗೆ ಜನ್ಮದಾರಭ್ಯ ದೊರಕಿದ ಕೊಡುಗೆಗಳೇ ಇದ್ದಿರಬೇಕು ಎನ್ನಿಸಿದರೆ ಆಶ್ಚರ್ಯವಿಲ್ಲ. ಆದರೆ ಹಾಂಗ್ಕಾಂಗ್ನ ಗಲ್ಲಿಗಳಲ್ಲಿ ಬೀದಿ ಕಾಳಗಗಳಲ್ಲಿ ಭಾಗವಹಿಸುತ್ತಿದ್ದ ಹುಡುಗ ಬ್ರೂಸ್ಲಿ ಚೀನಾದ ಕುಂಗ್ಫು ಯುದ್ಧ ಕಲೆಗಳ ಅತ್ಯುತ್ತಮ ಪ್ರತಿಪಾದಕನಾಗಿ ಮತ್ತು ಪ್ರದರ್ಶಕನಾಗಿ ಜಗತ್ಪ್ರಸಿದ್ಧನಾದದ್ದು ಪರಿಪೂರ್ಣತೆಯನ್ನು ಕೊಂಡೊಯ್ಯುವ ದಕ್ಷತೆಯನ್ನು ನಿರಂತರ ಅಭ್ಯಾಸದ ಮೂಲಕ ತನ್ನದಾಗಿಸಿಕೊಂಡುದರ ಪರಿಣಾಮವಾಗಿ. ಯುದ್ಧ ಕೌಶಲವನ್ನು ಸತತವಾಗಿ ಹೆಚ್ಚಿಸಿಕೊಳ್ಳುವತ್ತ ತನ್ನ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿದ್ದ ಬ್ರೂಸ್ಲಿ ಅಭ್ಯಾಸ ಮಾಡುತ್ತಿದ್ದ ರೀತಿ ಅದ್ಭುತ. ಚೀನಾದ ರಣಕಲೆಗಳಲ್ಲಿ ಶ್ರೇಷ್ಠವಾದ ಕಾದಾಟದ ವಿಧಾನಗಳು ಮತ್ತು ತಂತ್ರಗಳನ್ನೆಲ್ಲ ತನ್ನ ಸೆಣಸಾಟದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಹಂಬಲದಿಂದ ಅವನು ಆ ಕುರಿತು ವಿಸ್ತೃತವಾಗಿ ಆಳವಾಗಿ ಅಧ್ಯಯನ ಮಾಡಿದ್ದ. ಅವನು ತನ್ನನ್ನು ತಾನು ತರಬೇತುಗೊಳಿಸಿಕೊಳ್ಳುತ್ತಿದ್ದುದು ಪ್ರತಿದಿನ ಅಲ್ಲ, ಪ್ರತಿ ಕ್ಷಣ. ಟಿವಿ ನೋಡುವಾಗ ಅಥವಾ ಸಿನಿಮಾ ಮಂದಿರದಲ್ಲಿ ಕುಳಿತಾಗ ಅವನು ತನ್ನ ಕೈಬೆರಳುಗಳ ಮತ್ತು ಮೊಣಕಾಲುಗಳ ಗೆಣ್ಣುಗಳ ಚಲನೆಯನ್ನು ತನ್ನ ಇಚ್ಛಾನುಸಾರವಾಗಿ ರೂಪಿಸುವಂತಹ ವ್ಯಾಯಾಮವನ್ನು ಕುಳಿತಲ್ಲೇ ಮಾಡುತ್ತಿದ್ದ. ಕಾರನ್ನು ಓಡಿಸುವಾಗ ತನ್ನ ಕೈ ಹಿಡಿತವನ್ನು ಬೇಕೆಂಬಷ್ಟು ಬಿಗಿಗೊಳಿಸುವ ಅಭ್ಯಾಸ ಮಾಡುತ್ತಿದ್ದ. ಪುಸ್ತಕದ ಅಂಗಡಿಗೆ ನಡೆದೇ ಹೋಗುತ್ತಿದ್ದ. ಬೆಟ್ಟಗುಡ್ಡಗಳ ಬಳಿ ಹೋದಾಗ ಓಡುತ್ತಾ ಅವನೇರಿ ಇಳಿಯುತ್ತಿದ್ದ. ಎದುರಾಳಿಯನ್ನು ನೆಲ ಕಚ್ಚಿಸುವಂತೆ ಒದೆಯುವುದು ಅವನು ದಿನಕ್ಕೆ 1,000ಕ್ಕಿಂತ ಹೆಚ್ಚು ಸಾರಿ ಅಭ್ಯಾಸ ಮಾಡುತ್ತಿದ್ದುದೂ ಇತ್ತು. ಇಂಥ ಎಡೆಬಿಡದ ಕಠಿಣ ಅಭ್ಯಾಸದ ಹಿಂದೆ ಇದ್ದದ್ದು ಉತ್ಕೃಷ್ಟತೆಯನ್ನು ಸಾಧಿಸುವ ಹಂಬಲ. ಅವನೆನ್ನುತ್ತಿದ್ದ, ಸುಮ್ಮನೆ ದೇಹವನ್ನು ಬೆಳೆಸಿಕೊಳ್ಳುವುದರಿಂದ ಪ್ರಯೋಜನವಿಲ್ಲ, ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಮತ್ತು ಶರೀರ ಕಾದಾಟಕ್ಕೆ ಅನುರೂಪವಾಗಿ ಅನುಕೂಲವಾಗಿ ಇರುವಂತೆ ಎಚ್ಚರ ವಹಿಸಬೇಕು. ಇಲ್ಲದಿದ್ದರೆ ಕದನ ಕಲೆಗಳಲ್ಲಿ 100ಕ್ಕೂ 100 ದಕ್ಷರಾಗಲು ಸಾಧ್ಯವೇ ಇಲ್ಲ. ಅವನ ಗುರಿ 100ಕ್ಕೆ 100 ದಕ್ಷತೆ. ಒಮ್ಮೆ ಭಾರ ಎತ್ತುವ ಅಭ್ಯಾಸದಲ್ಲಿ ತೊಡಗುವ ಮುನ್ನ ಬ್ರೂಸ್ಲಿ ಪೂರ್ವಸಿದ್ಧತೆಯ ವ್ಯಾಯಾಮವನ್ನು ಸರಿಯಾದ ರೀತಿಯಲ್ಲಿ ಮಾಡದ ಕಾರಣ ಅವನ ಬೆನ್ನಿಗೆ ತೀವ್ರ ಘಾಸಿಯುಂಟಾಯಿತು. ವೈದ್ಯರು ಅವನಿಗೆ ಸುಮ್ಮನೆ ಒರಗಿಕೊಂಡು ವಿಶ್ರಾಂತಿ ಪಡೆಯಬೇಕೆಂದೂ ಇನ್ನೆಂದೂ ಕುಂಗ್ಫು ಕದನದಲ್ಲಿ ತೊಡಗಕೂಡದೆಂದೂ ಹೇಳಿಬಿಟ್ಟರು. ಬ್ರೂಸ್ಲಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿರಲು ಸಾಧ್ಯ? ರಣಕಲೆಯನ್ನೇ ಜೀವದ ಉಸಿರನ್ನಾಗಿ ಮಾಡಿಕೊಂಡಿದ್ದ ಅವನು, ನಾನೀಗ ದೈಹಿಕವಾಗಿ ಅಲ್ಲ, ಬೌದ್ಧಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ನಿರ್ಧರಿಸಿದ. ತಾನು ವಿಶ್ರಾಂತಿ ಪಡೆಯಲೇಬೇಕಾಗಿದ್ದ 6 ತಿಂಗಳ ಅವಧಿಯಲ್ಲಿ ಯುದ್ಧ ಕಲೆಗಳ ಕುರಿತಾದ ವಿವರಗಳನ್ನು ಹಾಗೂ ದೀರ್ಘಕಾಲದ ಅಭ್ಯಾಸದ ಮೂಲಕ ತಾನು ಗಳಿಸಿದ್ದ ಒಳನೋಟಗಳನ್ನು 2 ಇಂಚು ದಪ್ಪದ 8 ಸಂಪುಟಗಳಲ್ಲಿ ಬರೆದ. 6 ತಿಂಗಳ ನಂತರ ಮತ್ತೆ ಹೋರಾಟದ ಕಣಕ್ಕಿಳಿದ. ಕಾರ್ಯದಕ್ಷತೆಯ ಕುರಿತಾಗಿ ಅವನಿಗಿದ್ದ ಕಲ್ಪನೆಯಾದರೂ ಎಂಥದ್ದು? ಒಮ್ಮೆ ಚೀನಾ ದೇಶದ ಸಮರ ಕಲೆಗಳ ರಹಸ್ಯವನ್ನು ಮತ್ತು ಪರಿಣಾಮಕಾರಿತೆಯನ್ನು ತನ್ನ ಕಾದಾಟದ ಮೂಲಕವಾಗಿ ವಿದೇಶಿಯರಿಗೆ ಅರ್ಹುವಂತೆ ಬ್ರೂಸ್ಲಿಗೆ ಸವಾಲು ಹಾಕಲಾಯಿತು. ಇದಕ್ಕೆ ಒಪ್ಪಿದ ಅವನು ವಿದೇಶಿ ಪ್ರತಿಸ್ಪರ್ಧಿಯೊಂದಿಗೆ ಕಾದಾಡಿ ಸುಲಭವಾಗಿ ಗೆದ್ದ. ಇದರಿಂದ ಅವನಿಗೆ ಉಂಟಾದದ್ದು ಸಂತೋಷವಲ್ಲ, ವಿಷಾದ, ದುಗ್ಗಡ. ಕಾರಣ, ಒಂದೇ ನಿಮಿಷದಲ್ಲಿ ಸೋಲಿಸಬಹುದಾಗಿದ್ದ ಎದುರಾಳಿಯನ್ನು ಹಿಮ್ಮೆಟ್ಟಿಸಲು ಅವನು ತೆಗೆದುಕೊಂಡ ಸಮಯ 3 ನಿಮಿಷಗಳು. ಆದ್ದರಿಂದ ತನ್ನ ದಕ್ಷತೆ ಮತ್ತು ಗೆಲುವು ಅಪರಿಪೂರ್ಣ ಎಂದೇ ಅವನು ಪರಿಗಣಿಸಿದ. ಇದೀಗ ಅವನು ತನ್ನ ರಣಕೌಶಲವನ್ನು ಮತ್ತಷ್ಟು ವೃದ್ಧಿಪಡಿಸಿಕೊಳ್ಳಲು ಅಭ್ಯಾಸ ನಿರತನಾದ. ಇದರ ಫಲವಾಗಿ ಅತ್ಯಾಧುನಿಕ ಶಿಕ್ಷಣ ತಂತ್ರಗಳನ್ನು ಒಳಗೊಂಡ, ಪದರ ಪದರವಾಗಿ ಪರಿಷ್ಕೃತಗೊಂಡ ನೂತನ ಯುದ್ಧ ಕಲೆಯನ್ನು ಅವನು ಆವಿಷ್ಕರಿಸಿದ. ಇದೇ ಜೀತ್ ಕ್ಯುನೆಡೊ. ಇದು ಚೀನಾದ ಯುದ್ಧ ಕಲೆಗಳಿಗೆ ಬ್ರೂಸ್ಲಿ ನೀಡಿದ ಅನುಪಮ ಕೊಡುಗೆ. ಕಾರ್ಯದಕ್ಷತೆಯ ಬಗ್ಗೆ ಬ್ರೂಸ್ಲಿಗಿದ್ದ ತೀರದ ದಾಹ ಅವನನ್ನು ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಶ್ರೇಷ್ಠನನ್ನಾಗಿಸಿತು. ಅವನೊಬ್ಬ ಉತ್ತಮ ಚಿಂತಕ, ಲೇಖಕ, ತತ್ವಶಾಸ್ತ್ರಜ್ಞ, ಬೆಳ್ಳಿತೆರೆ ಹಾಗೂ ಕಿರುತೆರೆಗಳ ನಟ, ಚಿತ್ರ ನಿರ್ಮಾಪಕ ಹಾಗೂ ರಣಕಲೆಗಳ ಶಿಕ್ಷಕನಾಗಿಯೂ ಜನಮನ್ನಣೆ ಗಳಿಸಿದ.
ಜಗತ್ತಿನ ಅಸಂಖ್ಯಾತ ಸಾಧಾರಣ ಜನರ ನಡುವೆ ನಮ್ಮನ್ನು ಗಮನಾರ್ಹ ವ್ಯಕ್ತಿಗಳನ್ನಾಗಿ ನಿರ್ಮಿಸಬಲ್ಲ ಗುಣ ಕಾರ್ಯದಕ್ಷತೆ. ಕೆಲಸದ ಗುಣಮಟ್ಟವನ್ನು ಮಾತ್ರವಲ್ಲ, ನಮ್ಮ ವೈಯಕ್ತಿಕ ಗುಣಮಟ್ಟವನ್ನೂ ಕೂಡ ಹೆಚ್ಚಿಸುವ ವಿಶಿಷ್ಟ ಸಂಪತ್ತು ಕಾರ್ಯದಕ್ಷತೆ. ನಮ್ಮ ಆತ್ಮವಿಶ್ವಾಸವನ್ನು ಮತ್ತು ಆತ್ಮಗೌರವವನ್ನು ನಿಶ್ಚಯವಾಗಿ ವೃದ್ಧಿಪಡಿಸುವ ಅಂಶ ಕಾರ್ಯದಕ್ಷತೆ. ವೃತ್ತಿಪರವಾದ ಮತ್ತು ವ್ಯಕ್ತಿಗತವಾದ ಪ್ರಗತಿಯನ್ನು ಹಿಮ್ಮುಖವಾಗಿ ಜೊತೆಯಾಗಿ ಸಾಧಿಸಲು ಬೆಂಬಲ ಕೊಡುವ ಅಪರೂಪದ ಗುಣ ಕಾರ್ಯದಕ್ಷತೆ. ನಮ್ಮ ಕೆಲಸ ಕಾರ್ಯಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಫಲಪ್ರದವಾಗಿ ಕಡಿಮೆ ಸಮಯದಲ್ಲಿ ಕನಿಷ್ಠ ಮಟ್ಟದ ನೆರವಿನೊಂದಿಗೆ ಅತ್ಯಲ್ಪ ಕಾರ್ಯದೊತ್ತಡದೊಡನೆ ಮಾಡುತ್ತಾ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ಳಲು ಬೇಕಾದ ಸಾಮರ್ಥ್ಯವೇ ಕಾರ್ಯದಕ್ಷತೆ. ಇದೊಂದು ಅದ್ಭುತ ಮನೋಭಾವ. ನಮ್ಮೊಳಗೆ ಸೂಕ್ತವಾಗಿರುವ ಶಕ್ತಿ ಸಾಮರ್ಥ್ಯಗಳು ಪೂರ್ಣ ರೂಪದಲ್ಲಿ ವ್ಯಕ್ತವಾಗಲು ಸಾಧ್ಯವಾಗುವುದು ಕಾರ್ಯದಕ್ಷತೆಯ ಮೂಲಕ ಮಾತ್ರವೇ. ಈ ಗುಣವನ್ನು ಬೆಳೆಸಿಕೊಳ್ಳುವುದು ಹೇಗೆ? 1. ನೀವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿ. ಜೀವನದಲ್ಲಿ ಯಾವಾಗಲೂ ನಾವು ಇಷ್ಟಪಡುವಂತಹ ಕೆಲಸಗಳೇ ನಮ್ಮ ಪಾಲಿಗೆ ಬರುತ್ತವೆ ಎನ್ನುವಂತಿಲ್ಲ. ಆದ್ದರಿಂದ ನೀವು ಮಾಡಬೇಕಾದ ಕೆಲಸದಲ್ಲಿ ಅಭಿರುಚಿಯನ್ನು ಬೆಳೆಸಿಕೊಳ್ಳಿ. ಪ್ರೀತಿ ಇರುವಲ್ಲಿ ಹೃತ್ಪೂರ್ವಕತೆ ಮತ್ತು ತತ್ಪರತೆಗಳು ತಾವಾಗಿ ಮೂಡುತ್ತವೆ. ಅವುಗಳ ಸಹಾಯದಿಂದ ಕೌಶಲ್ಯವನ್ನು ಬೆಳೆಸಿಕೊಂಡು ದಕ್ಷತೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. 2. ನಾನು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ. ಆ ಕೆಲಸಗಳ ಮರ್ಮವನ್ನು ಅರಿತವರ ಬಳಿ ಸಾರಿ ಕಾರ್ಯವಿಧಾನವನ್ನು ಕಲಿತುಕೊಳ್ಳಿ. ಪ್ರತಿ ಸಾರಿ ಕೆಲಸ ಮಾಡುವಾಗಲೂ ಅತ್ಯುತ್ಕೃಷ್ಟವಾಗಿಯೇ ಮಾಡುವಂತೆ ಜಾಗರೂಕತೆಯನ್ನು ಬೆಳೆಸಿಕೊಳ್ಳಿ. ಆ ಕೆಲಸಗಳನ್ನು ಅತ್ಯುತ್ತಮವಾಗಿ ಮಾಡುವ ನಿಪುಣರಿಗಿಂತ ನಿಮ್ಮ ಕೆಲಸದ ಗುಣಮಟ್ಟ ಹೆಚ್ಚಾಗಿರಲೇಬೇಕೆಂಬ ಸ್ಪರ್ಧಾತ್ಮಕ ಮನೋಭಾವವನ್ನು ತಾಳಿ. ಆದರೆ ನಿಮ್ಮ ಈ ನಿರ್ಧಾರ ಮನಸ್ಸಿನಲ್ಲಿಯೇ ಇರಲಿ, ಮಾತಿನಲ್ಲಿ ವ್ಯಕ್ತವಾಗುವುದು ಬೇಡ. 3. ಕಾರ್ಯದಕ್ಷತೆಯನ್ನು ತಂದುಕೊಳ್ಳಬೇಕು ಎನ್ನುವ ಗುರಿ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾದುದು ಬಹಳ ಮುಖ್ಯ. ಆದರೆ ಅದೇ ಗೀಳು ಮನಸ್ಸನ್ನು ಆವರಿಸಿಕೊಂಡಾಗ ನೀವು ಕಾರ್ಯದಲ್ಲಿ ತೊಡಗುವ ಬದಲು ಯೋಜನೆಗಳನ್ನು ರೂಪಿಸುತ್ತಾ ಹಗಲುಗನಸುಗಳನ್ನು ಕಾಣುತ್ತಲೇ ಕಾಲ ಕಳೆದು ಬಿಡುವಂತೆ ಆಗಿ ಹೋಗುತ್ತದೆ. ನಿಜಾಂಶವೇನೆಂದರೆ ದಕ್ಷತೆ ಮೂಡುವುದು ಕೆಲಸಕ್ಕೆ ಇಳಿದಾಗಲೇ. ಆದ್ದರಿಂದ ದಕ್ಷರಾಗಬೇಕೆಂಬ ಹಂಬಲವಿರಲಿ, ಆದರೆ ನಿಮ್ಮ ಗಮನವೆಲ್ಲ ಕೆಲಸವನ್ನು ಸಾಧಿಸುವ ಕಡೆಗೆ ಕೇಂದ್ರೀಕೃತವಾಗಿರಲಿ. 4. ನಿಮ್ಮ ಜೀವನದ ಅತಿ ಮುಖ್ಯವಾದ ಗುರಿಯನ್ನು ನಿರ್ಧರಿಸಿಕೊಂಡ ಮೇಲೆ ಪ್ರತಿದಿನ ನಿಗದಿತ ವೇಳೆಯಲ್ಲಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಲು ಅಭ್ಯಾಸ ಮಾಡಿ. ಪ್ರತಿದಿನ ಕ್ಲುಪ್ತ ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರಯತ್ನದಲ್ಲಿ ತೊಡಗುವುದು ದಕ್ಷತೆಯನ್ನು ರೂಢಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವುಡಿ ಅಲೆನ್ ಎನ್ನುವ ಅಮೆರಿಕಾದ ಚಲನಚಿತ್ರ ಕಲಾವಿದ ಹೇಳುವಂತೆ, ಕೇವಲ 80% ಹಾಜರಾತಿ ಯಶಸ್ಸನ್ನು ತಂದುಕೊಡಬಲ್ಲದು. ಆದ್ದರಿಂದ ಪ್ರತಿದಿನ ಅಭ್ಯಾಸ ಮಾಡಿ, ಆದರೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. 5. ನೀವು ಅಭ್ಯಾಸ ಮಾಡುವಾಗ ನಿಮ್ಮ ಮನಸ್ಸು ಶಾಂತಿ ಸಂತೋಷಗಳಿಂದ ತುಂಬಿರಬೇಕಾದುದು ಅತ್ಯಗತ್ಯ. ಆದ್ದರಿಂದ ಇತರರೊಂದಿಗೆ ವೃಥಾ ವಾಗ್ವಾದಕ್ಕೆ, ಸಂಘರ್ಷಕ್ಕೆ ಇಳಿಯಬೇಡಿ. ಎಲ್ಲರೊಡನೆ ಸೌಹಾರ್ದಯುತ ಸಂಬಂಧವನ್ನು ಇರಿಸಿಕೊಳ್ಳಿ. ಇದು ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಬಹುಮಟ್ಟಿಗೆ ಕಾಪಾಡುತ್ತದೆ. ಈ ಬಗೆಯ ಸಮಚಿತ್ತದಿಂದ ಕಾರ್ಯದಲ್ಲಿ ನಿರತರಾಗಿ ನಿಜಕ್ಕೂ ನೀವು ಕೈಗೊಳ್ಳುವ ಕೆಲಸದ ಗುಣಮಟ್ಟ ಹೆಚ್ಚುತ್ತದೆ. 6. ನಕಾರಾತ್ಮಕ ಭಾವನೆಗಳು ಮನದೊಳಗೆ ಪ್ರವೇಶಿಸದ ಹಾಗೆ ನೋಡಿಕೊಳ್ಳಿ. ಇವು ನಿಮ್ಮ ಕಾರ್ಯೋನ್ಮುಖತೆಯನ್ನು ಕುಂಠಿತಗೊಳಿಸಿ ಬಿಡುತ್ತವೆ. ಸದಾ ಸಕಾರಾತ್ಮಕವಾಗಿ ಆಲೋಚಿಸಿ ಮತ್ತು ಭಾವಿಸಿ. 7. ನೀವು ಕೆಲಸವನ್ನು ಕೈಗೆತ್ತಿಕೊಳ್ಳುವಾಗ ನಿಮ್ಮಲ್ಲಿ ಉತ್ಸಾಹ ತುಂಬಿರಲಿ. ಇದು ನಿಮ್ಮ ಪ್ರಯತ್ನದಲ್ಲಿ ಜೀವಂತಿಕೆಯನ್ನು ಮೂಡಿಸುತ್ತದೆ. ಕಾರ್ಯಕ್ಷಮತೆ ನಿಮ್ಮ ಉತ್ಸಾಹವನ್ನು ಬಹುಮಟ್ಟಿಗೆ ಅವಲಂಬಿಸಿಕೊಂಡಿರುತ್ತದೆ. ಉತ್ಸಾಹವೇ ಇಲ್ಲದೆ ನೀರಸವಾಗಿ ಕೆಲಸವನ್ನು ಪ್ರಾರಂಭಿಸಿದರೆ ಬಹುಕಾಲ ಅದನ್ನು ಮುಂದುವರಿಸಲು ಸಾಧ್ಯವೇ? ದೀರ್ಘಕಾಲದ ಪ್ರಯತ್ನವಿಲ್ಲದೆ ದಕ್ಷತೆಯನ್ನು ಸಾಧಿಸುವುದಾದರೂ ಹೇಗೆ? ಉತ್ಸಾಹವನ್ನು ಸೂಚಿಸಲು ಇಂಗ್ಲಿಷ್ ಭಾಷೆಯಲ್ಲಿ ಎಂಥೂಸಿಯಾಸಮ್ ಎನ್ನುವ ಪದವನ್ನು ಬಳಸಲಾಗುತ್ತದೆ. ಈ ಪದ ಎನ್ ಮತ್ತು ಥಿಯೋಸ್ ಎಂಬ ಗ್ರೀಕ್ ಶಬ್ದಗಳಿಂದ
ಉತ್ಪತ್ತಿಯಾಗಿದೆ. ಗ್ರೀಕ್ ಭಾಷೆಯಲ್ಲಿ ಎಂಥಿಯೋಸ್ ಎಂದರೆ ನಮ್ಮ ಆಂತರ್ಯದಲ್ಲಿರುವ ಭಗವಂತ ಎಂದರ್ಥ. ಭಗವಂತನಂತೆಯೇ ನಮ್ಮ ಅಭಿಲಾಷೆಗಳನ್ನೆಲ್ಲ ಪೂರೈಸಬಲ್ಲ ಸಾಮರ್ಥ್ಯ ಉತ್ಸಾಹಕ್ಕೆ ಇದೆ. ಆದ್ದರಿಂದ ನಿಮ್ಮ ಪ್ರಯತ್ನ ಉತ್ಸಾಹಪೂರ್ಣವಾಗಿರಲಿ. ನಿಮ್ಮ ಕಾರ್ಯ ಕೈಗೂಡುವವರೆಗೂ ಈ ಉತ್ಸಾಹವನ್ನು ಅತ್ಯುನ್ನತ ಸ್ತರದಲ್ಲಿ ಉಳಿಸಿಕೊಳ್ಳಬೇಕಾದುದು ಬಹಳ ಗುರುತರವಾದ ಜವಾಬ್ದಾರಿ. 8. ನೀವು ವಿವಿಧ ಕಲೆಗಳಲ್ಲಿ, ಕ್ರೀಡೆಗಳಲ್ಲಿ, ವಿಷಯಗಳಲ್ಲಿ ನೈಪುಣ್ಯ ಪಡೆದು ಅದ್ವಿತೀಯರಾಗಬೇಕೆಂಬ ಹೆಬ್ಬಯಕೆಯನ್ನು ಹೊಂದಿದ್ದೀರಿ ಎಂದಿಟ್ಟುಕೊಳ್ಳೋಣ. ಅಂತಹ ಹಂಬಲವನ್ನು ನೀವು ನಿಶ್ಚಯವಾಗಿ ಬೆಳೆಸಿಕೊಳ್ಳಬೇಕು. ಆಗ ನಿಮ್ಮ ತರಬೇತಿಯ ವಿಧಾನ ಮತ್ತಷ್ಟು ಪರಿಷ್ಕೃತವಾಗಬೇಕಾಗುತ್ತದೆ. ಪ್ರತಿದಿನ ಪುನಃ ಪುನಃ ಮಾಡುವ ಪ್ರಯತ್ನ ಕಾರ್ಯದಕ್ಷತೆಯನ್ನು ಗಳಿಸಿಕೊಳ್ಳುವ ಕ್ರಿಯೆಯ ಅವಿಭಾಜ್ಯ ಅಂಗ. ವಿಭಿನ್ನ ಕ್ಷೇತ್ರಗಳಲ್ಲಿ ವಿದ್ವತ್ತನ್ನು, ನೈಪುಣ್ಯವನ್ನು, ಸಿದ್ಧಿಯನ್ನು ಪಡೆದ ಅಸಂಖ್ಯ ಯಶಸ್ವಿ ವ್ಯಕ್ತಿಗಳ ಅಭ್ಯಾಸ ಕ್ರಮವನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಅಧ್ಯಯನದ ಆಧಾರದ ಮೇಲೆ ಮಾಲ್ಕಮ್ ಗಾಡ್ವೆಲ್ ಹೇಳುತ್ತಾರೆ, ದಕ್ಷತೆಯ ಕುರಿತ ಅಧ್ಯಯನದಿಂದ ಮತ್ತೆ ಮತ್ತೆ ಹೊರಹೊಮ್ಮುವ ಒಂದು ಮುಖ್ಯಾಂಶ ಇದು. ಜಟಿಲ ಕಾರ್ಯದಲ್ಲಿ ದಕ್ಷತೆಯನ್ನು ಸಾಧಿಸಬೇಕಾದರೆ ಕನಿಷ್ಠ ಪ್ರಮಾಣದ ಆದರೆ ನಿರ್ಣಾಯಕ ಅವಧಿಯ ಅಭ್ಯಾಸವನ್ನು ಮಾಡಲೇಬೇಕಾಗುತ್ತದೆ. ನಿಜವಾದ ಉತ್ಕೃಷ್ಟತೆಯನ್ನು ಸಂಪಾದಿಸಲು ಬೇಕಾಗುವ ಸಮಯ 10,000 ಗಂಟೆಗಳು ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಇದೊಂದು ಮ್ಯಾಜಿಕ್ ಸಂಖ್ಯೆ ಎನ್ನಬಹುದು. ನಿಜವಾದ ದಕ್ಷತೆ ಇಷ್ಟು ಸಮಯವನ್ನು ಬೇಡುವ ಬೆಲೆಬಾಳುವ ಗುಣ. ಆದರೆ ಗಾಬರಿಯಾಗಬೇಕಾಗಿಲ್ಲ. ಪ್ರೀತಿಯಿಂದ ಕೆಲಸ ಮಾಡುವುದಾದರೆ ಇಷ್ಟು ದೀರ್ಘಕಾಲ ಅಭ್ಯಾಸ ಮಾಡುವುದೂ ಕೂಡ ಆಪ್ಯಾಯಮಾನವೆನಿಸುತ್ತದೆ. 9. ದೀರ್ಘಕಾಲ ಅಭ್ಯಾಸ ಮಾಡುವುದರಿಂದ ದಕ್ಷತೆ ಸಿದ್ಧಿಸುತ್ತದೆ ಎನ್ನುವುದೇನೋ ನಿಜವೇ. ಆದರೆ ಈ ದೀರ್ಘ ಅವಧಿಯ ಪ್ರತಿಕ್ಷಣ ಮನಸ್ಸು ಅಭ್ಯಾಸದಲ್ಲಿ ನೆಟ್ಟಿರಬೇಕಾದುದು ಬಹಳ ಮುಖ್ಯ. ಎಂದರೆ ಏಕಾಗ್ರತೆಯಿಂದ ಒಡಗೂಡಿದ ಪ್ರಯತ್ನದಿಂದ ಮಾತ್ರ ದಕ್ಷತೆ ಲಭಿಸುತ್ತದೆ. ಮನಸ್ಸು ಚಂಚಲವಾಗಿದ್ದರೆ ಸಮಯ ವ್ಯಯವಾದೀತೇ ವಿನಾ ಉದ್ದೇಶ ಸಿದ್ಧಿಸುವುದಿಲ್ಲ. 10. ಹೆಗ್ಗುರಿಯೊಂದನ್ನು ದಕ್ಷತೆಯಿಂದ ಸಾಧಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದ ಮೇಲೆ ನಮ್ಮ ಪ್ರಯತ್ನ ಹೇಗಿರಬೇಕು? ಅದು ಬೇಕಾಬಿಟ್ಟಿಯಾಗಿ ಇರುವಂತಿಲ್ಲ. ಅದು ವಿವೇಚನೆಯಿಂದ ಕೂಡಿದ ಉದ್ದೇಶಿತ ಅಭ್ಯಾಸವೇ ಆಗಿರಬೇಕು. ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಸ್ಪರ್ಧಿಸುವ ಕ್ರೀಡಾಳುಗಳ ಅಭ್ಯಾಸವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಪ್ರತಿಯೊಂದು ಪುಟ್ಟ ವಿವರಗಳತ್ತ ಲಕ್ಷ್ಯ ಕೊಟ್ಟು ತಮ್ಮ ಕ್ರೀಡಾ ಶೈಲಿಯಲ್ಲಿರುವ ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳುತ್ತಾ ಶ್ರೇಷ್ಠ ಅಂಶಗಳನ್ನು ಪರಿಪೂರ್ಣಗೊಳಿಸಿಕೊಳ್ಳುತ್ತಾ ಸಮರ್ಥ ಕೋಚ್ ಒಬ್ಬರ ಮಾರ್ಗದರ್ಶನದಲ್ಲಿ ಅವರು ಮಾಡುವಂತಹ ಅಭ್ಯಾಸ ಉದ್ದೇಶಿತ ಅಭ್ಯಾಸ. ಇದು ನಮ್ಮದಾಗಬೇಕು. ಈ ಬಗೆಯ ಯಮ ಸಾಧನೆಯ ಫಲವೇ ದಕ್ಷತೆ. 11. ದಕ್ಷತೆಯ ಕನಸು ಕಾಣುವವರು ಪ್ರಾಥಮಿಕ ಪಾಠಗಳನ್ನು ಕಡೆಗಣಿಸುವಂತಿಲ್ಲ. ಪ್ರಾರಂಭಿಕ ಶಿಕ್ಷಣದ ಪ್ರತಿಯೊಂದು ಸೂಕ್ಷ್ಮಾಂಶವನ್ನು ಕರಗತ ಮಾಡಿಕೊಂಡೇ ಮುಂದುವರಿಯುವ ಅಭ್ಯಾಸ ಮಾಡದಿದ್ದರೆ ದಕ್ಷತೆ ಗಗನಕುಸುಮವಾಗಿ ಬಿಡುತ್ತದೆ. 12. ಅಭ್ಯಾಸ ಮಾಡುವಾಗ ಯಾಂತ್ರಿಕತೆ ಮೂಡದಂತೆ ಅಭ್ಯಾಸದ ವಿವಿಧ ಅಂಶಗಳನ್ನು ಮತ್ತೆ ಮತ್ತೆ ಎಂದರೆ ಅಭ್ಯಾಸದ ಪ್ರತಿ ಹಂತದಲ್ಲೂ ಬುದ್ಧಿಯ ಸಹಾಯದಿಂದ ಆ ಹಂತದ ಉದ್ದೇಶವನ್ನು ಸ್ಪಷ್ಟೀಕರಿಸಿಕೊಳ್ಳುತ್ತಾ ತರಬೇತಿಯಲ್ಲಿ ತೊಡಗಿ. 13. ದಕ್ಷತೆ ಒಂದು ವಿಶಿಷ್ಟವಾದ ಮನೋಧರ್ಮ. ಪ್ರಸಿದ್ಧ ಲೇಖಕ ಕಾಲಿನ್ ಪಾವೆಲ್ ಹೇಳುವಂತೆ, ದಕ್ಷತೆಯ ಅಗತ್ಯ ಬೃಹತ್ತಾದ ಉದ್ದೇಶಗಳನ್ನು ಸಿದ್ಧಿಸಿಕೊಳ್ಳುವಾಗ ಮಾತ್ರ ಕಂಡುಬರುವಂತಹದ್ದಲ್ಲ. ನೀವು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುವಾಗಲೂ ಅದು ನಿಮ್ಮಲ್ಲಿ ಅಂತರ್ಗತವಾಗಿ ಉಳಿಯುವ ತುಡಿತ, ಅದು ಸದಾ ನಿಮ್ಮದಾಗಿಯೇ ಇರುವ ಸ್ವಭಾವ. ಎಂದರೆ ಸಾಮಾನ್ಯವಾದ ಕೆಲಸಗಳನ್ನು ಮಾಡುವಾಗಲೂ ನಮ್ಮ ಲಕ್ಷ್ಯದಲ್ಲಿ ಇರಬೇಕಾದ ಅಂಶ ದಕ್ಷತೆ. ಸುವಿಖ್ಯಾತ ಹಾಸ್ಯ ನಟ ಸ್ಟೀವ್ ಮಾರ್ಟಿನ್ನನ್ನು ಸಂದರ್ಶನವೊಂದರಲ್ಲಿ ಕೇಳಲಾಯಿತು, ಯಶಸ್ವಿಗಳಾಗಬೇಕು ಎನ್ನುವವರಿಗೆ ನಿಮ್ಮ ಸಲಹೆ ಏನು? ಅವರು ನೇರವಾಗಿ ಹೇಳಿದರು, ನಿಜಕ್ಕೂ ಯಶಸ್ಸಿನ ಹಂಬಲ ಇರುವವರು ಇತರರಿಗಿಂತ ಭಿನ್ನವಾಗಿರಬೇಕು. ಹೇಗೆ ಗೊತ್ತೇ?
ತಾವು ಮಾಡುವುದನ್ನೇ ಬಹಳ ಬಹಳ ಹೆಚ್ಚಿಸಿ ಮಾಡುವುದರ ಮೂಲಕ. ನೀವು ಚಪ್ಪಲಿ ಹೊಲಿಯುವ ಕೆಲಸವನ್ನೇ ಮಾಡಿ, ಆದರೆ ನೀವು ಅತ್ಯುತ್ತಮ ಚಮ್ಮಾರನೆನಿಸಿದರೆ ಅದೀಗ ಸರಿ ಎನ್ನುತ್ತದೆ ಒಂದು ಇಂಗ್ಲಿಷ್ ನಾಣ್ಣುಡಿ. ಮಾಡುವ ಪ್ರತಿಯೊಂದು ಕೆಲಸವನ್ನೂ ಅತ್ಯಂತ ಹೆಚ್ಚಿನ ಕೌಶಲ್ಯದಿಂದ ಮಾಡಿ. ದಕ್ಷತೆ ನಿಮ್ಮ ಸ್ವಭಾವವೇ ಆಗಿಬಿಡುತ್ತದೆ. 14. ಸದಾ ದಕ್ಷರಾಗಿರಲು ಶ್ರಮಿಸುತ್ತಿರುವ ಕ್ರಿಯಾಶೀಲ ವ್ಯಕ್ತಿಗಳ ಸಂಪರ್ಕದಲ್ಲಿ ಇರಿ. ಇದರಿಂದ ದಕ್ಷತೆಯನ್ನು ಸಾಧಿಸಲು ನಿಮಗೆ ಉತ್ತೇಜನ ದೊರೆಯುತ್ತದೆ. ಅಯ್ಯೋ, ಕೆಲಸವನ್ನು ಹೇಗೋ ಮಾಡಿ ಮುಗಿಸಿದರಾಯಿತು, ಅದಕ್ಕೆ ಕಷ್ಟಪಡಬೇಕು ಎನ್ನುವ ಆಲಸಿಗಳಿಂದ ನಿಮ್ಮ ಪ್ರಯತ್ನದ ಕಾವು ತಗ್ಗಿಬಿಡಲು ಸಾಧ್ಯವಿದೆ. ಆದ್ದರಿಂದ ಉತ್ಕೃಷ್ಟತೆಗಾಗಿ ಯತ್ನಿಸುತ್ತಿರುವವರ ಸಹವಾಸದಲ್ಲಿ ಇರುವುದೇ ಕ್ಷೇಮ. 15. ದಕ್ಷರಾಗಬೇಕೆಂಬ ಹಂಬಲ ನಮ್ಮಲ್ಲಿ ಮೂಡುವುದಾದರೂ ಹೇಗೆ? ಕೆಲವೊಮ್ಮೆ ಸಮಾಜ ನಮ್ಮಿಂದ ಉತ್ತಮ ಗುಣಮಟ್ಟದ ಕೆಲಸವನ್ನು ನಿರೀಕ್ಷಿಸುವುದರಿಂದ ಆ ಆಸೆ ನಮ್ಮಲ್ಲಿ ಉದ್ಭವಿಸಬಹುದು. ಆದರೆ ಕೊನೆಯವರೆಗೂ ನಮ್ಮಲ್ಲಿ ಉಳಿಯಬಲ್ಲ ದಕ್ಷತೆಯ ಆಕಾಂಕ್ಷೆ ಉದಿಸುವುದು ನಮ್ಮೊಳಗಿಂದಲೇ. ನಾವು ಇನ್ನಷ್ಟು ಮತ್ತಷ್ಟು ಬೆಳೆಯಬೇಕು, ಪ್ರಗತಿ ಸಾಧಿಸಬೇಕು ಎನ್ನುವ ಬಯಕೆ ಉತ್ಕಟಗೊಂಡಾಗ ದಕ್ಷತೆಯ ಅಭಿಲಾಷೆ ನಮ್ಮೊಳಗಿನಿಂದ ತಾನಾಗಿ ಹೊರಹೊಮ್ಮುತ್ತದೆ. ಒಮ್ಮೆ ವ್ಯಕ್ತಿಯೊಬ್ಬ ನಿರ್ಮಾಣ ಹಂತದಲ್ಲಿದ್ದ ದೇವಾಲಯದೊಳಗೆ ಬಂದು ಅಡ್ಡಾಡತೊಡಗಿದ. ಅಲ್ಲಿನ ಶಿಲ್ಪಿಗಳ ಕಲಾತ್ಮಕ ಕಾರ್ಯವಿಧಾನ ಅವನನ್ನು ಆಕರ್ಷಿಸಿತು. ಶಿಲ್ಪಿಯೊಬ್ಬ ಸುಂದರವಾದ ಮೂರ್ತಿಯೊಂದನ್ನು ಕೆತ್ತುವುದರಲ್ಲಿ ನಿರತನಾಗಿದ್ದ. ಅದನ್ನು ಕಂಡು ಸಂತೋಷಪಟ್ಟ ಈ ಸಂದರ್ಶಕ ಹಾಗೆಯೇ ಸುತ್ತಮುತ್ತ ನೋಡುತ್ತಾ ಮುಂದೆ ಹೋದ. ಸ್ವಲ್ಪ ದೂರ ಹೋದ ಮೇಲೆ ಶಿಲ್ಪಿ ಇದೀಗ ಕಡಿಯುತ್ತಿರುವ ವಿಗ್ರಹದಂತೆಯೇ ತದ್ವತ್ ಇರುವ ಮತ್ತೊಂದು ಮೂರ್ತಿ ಕಂಡಿತು. ಸಂದರ್ಶಕ ಕುತೂಹಲದಿಂದ ಶಿಲ್ಪಿಯ ಬಳಿ ಬಂದು ಕೇಳಿದ, ಇದೇನು, ಈ ದೇವಾಲಯದಲ್ಲಿ 2 ವಿಗ್ರಹಗಳನ್ನು ಸ್ಥಾಪಿಸುತ್ತೀರಾ? ಅಲ್ಲೂ ಇಂಥದೇ ಒಂದು ವಿಗ್ರಹ ಇದೆಯಲ್ಲ? ಶಿಲ್ಪಿ ನುಡಿದ, ಇಲ್ಲ, ಇಲ್ಲಿ ಸ್ಥಾಪಿಸುವುದು ಒಂದೇ ವಿಗ್ರಹವನ್ನು. ಆದರೆ ಆ ಮೂರ್ತಿ ಸ್ವಲ್ಪ ಭಗ್ನಗೊಂಡಿರುವುದರಿಂದ ಇನ್ನೊಂದು ಮೂರ್ತಿಯನ್ನು ತಯಾರಿಸುತ್ತಿದ್ದೇವೆ ಅಷ್ಟೇ. ಅರೆ, ಆ ಮೂರ್ತಿ ಭಗ್ನಗೊಂಡಿದೆಯೇ? ಇಲ್ಲವಲ್ಲ ಎನ್ನುತ್ತಾ ಸಂದರ್ಶಕ ಮತ್ತೆ ಆ ಮೂರ್ತಿಯ ಬಳಿಗೆ ಹೋಗಿ ಸೂಕ್ಷ್ಮವಾಗಿ ಗಮನಿಸಿದ. ಎಲ್ಲೂ ಯಾವ ಚ್ಯುತಿಯೂ ಇಲ್ಲ. ಪುನಃ ಅವನು ಶಿಲ್ಪಿಯ ಬಳಿ ಬಂದು, ಆ ವಿಗ್ರಹ ಚೆನ್ನಾಗಿಯೇ ಇದೆಯಲ್ಲ ಎಂದ. ಆಗ ಶಿಲ್ಪಿ ಹೇಳಿದ, ಅದರ ಮೂಗಿನ ಮೇಲೆ ಒಂದು ಗೀರಿನ ಗುರುತಿದೆ ನೋಡಿ. ಸಂದರ್ಶಕ ಹೋಗಿ ಗಮನ ಕೊಟ್ಟು ಪರಿಶೀಲಿಸಿದಾಗ ಆ ವಿಗ್ರಹದ ಮೂಗಿನ ಮೇಲೆ ಗೀರಿನ ಗುರುತು ತೆಳುವಾಗಿ ಮೂಡಿರುವುದು ಕಂಡುಬಂತು. ಸಂದರ್ಶಕ ಶಿಲ್ಪಿಯನ್ನು ಕೇಳಿದ, ನೀವು ಈಗ ಕೆತ್ತುತ್ತಿರುವ ವಿಗ್ರಹವನ್ನು ಎಲ್ಲಿ ಪ್ರತಿಷ್ಠಾಪಿಸುತ್ತೀರಿ? ಶಿಲ್ಪಿ ಹೇಳಿದ, 20 ಅಡಿಯ ಸ್ತಂಭವೊಂದರ ಮೇಲೆ. ಸಂದರ್ಶಕ ಉದ್ಗರಿಸಿದ, ಅಷ್ಟು ಎತ್ತರದಲ್ಲಿ ಸ್ಥಾಪಿಸುವುದಾದರೆ ಹಳೆಯ ವಿಗ್ರಹವನ್ನೇ ಸ್ಥಾಪಿಸಬಹುದಾಗಿತ್ತು. ಅಷ್ಟು ದೂರದಲ್ಲಿರುವ ವಿಗ್ರಹದ ಮೂಗಿನ ಮೇಲೆ ತೆಳುವಾದ ಗೆರೆ ಗುರುತು ಇರುವುದು ಯಾರಿಗೆ ಗೊತ್ತಾಗುತ್ತದೆ? ಇದೀಗ ಶಿಲ್ಪಿ ನಿಧಾನವಾಗಿ ನುಡಿದ, ನಿಜ, ಯಾರಿಗೂ ಗೊತ್ತಾಗದೇ ಇರಬಹುದು. ಆದರೆ ನನಗೆ ಗೊತ್ತಿರುತ್ತದೆ ಮತ್ತು ಭಗವಂತನಿಗೆ ಗೊತ್ತಿರುತ್ತದೆ. ನೈಜವಾದ ದಕ್ಷತೆಯ ತುಡಿತ ಮೂಡುವುದು ನಮ್ಮ ಅಂತರಂಗದಿಂದ. ನಮ್ಮ ಹೃದಯದಲ್ಲಿ ಕೃತಾರ್ಥತೆಯ ಅನುಭವ ಆಗುವುದಕ್ಕಾಗಿ ದಕ್ಷತೆಯ ಅಭಿಲಾಷೆ. ಇತರರ ಮೆಚ್ಚುಗೆ ಗಳಿಸಲೆಂದಲ್ಲ. ಇಂಥ ದಕ್ಷತೆ ನಮ್ಮ ಗುರಿಯಾಗಬೇಕು. 16. ಸಾಧಾರಣ ಸ್ತರದಲ್ಲಿ ಇರುವ ಮನಸ್ಸು ವಿಹಾರ ವಿಲಾಸಗಳಿಂದ ತೃಪ್ತಿಪಟ್ಟರೆ, ಸೂಕ್ಷ್ಮವಾದ ಮನಸ್ಸು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ದಕ್ಷತೆಯನ್ನು ಸಾಧಿಸುವುದರಲ್ಲಿ ಸಂತೋಷ ಕಾಣುತ್ತದೆ. ದಕ್ಷತೆ ಒಮ್ಮೆ ನಮ್ಮ ವ್ಯಕ್ತಿತ್ವದ ಅನಿವಾರ್ಯ ಅಂಗವಾದ ಮೇಲೆ ತಪ್ಪಿಯೂ ಕಳಪೆ ಕೆಲಸ ಮಾಡಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಜಪಾನಿನ ಸಂಸ್ಥೆಯೊಂದರಿಂದ ಉತ್ಪನ್ನಗಳನ್ನು ಖರೀದಿಸುತ್ತಿದ್ದ ವಿದೇಶಿ ವ್ಯಾಪಾರಿ ಮಳಿಗೆ ಮುಚ್ಚಳಿಕೆ ಪತ್ರದಲ್ಲಿ ಬರೆಯಿತು, ಪ್ರತಿ ಪಾರ್ಸಲ್ನಲ್ಲಿ ಕೇವಲ 3 ದೋಷಪೂರ್ಣ ಸಾಮಗ್ರಿಗಳು ಇರಬಹುದು ಅಷ್ಟೇ. ಜಪಾನಿ ಸಂಸ್ಥೆಗೆ ಇದು ಅರ್ಥವೇ ಆಗಲಿಲ್ಲ. ಅದು ವಿದೇಶಿ ವ್ಯಾಪಾರ ಮಳಿಗೆಗೆ ಮೊದಲ ಪಾರ್ಸಲ್ ಕಳಿಸುತ್ತಾ ಪತ್ರ ಬರೆಯಿತು, ನಿಮ್ಮ ಹೇಳಿಕೆಯ ಅರ್ಥವೇನು? ನಾವು ಉದ್ದೇಶಪಟ್ಟು ನಮ್ಮ 3 ಉತ್ಪನ್ನಗಳಲ್ಲಿ ದೋಷವನ್ನು ಉಂಟುಮಾಡಿ ನಿಮಗೆ ಕಳಿಸುತ್ತಿದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಇದನ್ನು ಓದಿದ ವಿದೇಶಿ ವ್ಯಾಪಾರಿ ಮಳಿಗೆಯ ಅಧಿಕಾರಿಗಳು ಬಿದ್ದು ಬಿದ್ದು ನಕ್ಕರು. ಆದರೆ ಜಪಾನಿಯರ ಕೆಲಸದ ಶ್ರೇಷ್ಠತೆಯ ಬಗ್ಗೆ ಅವರಲ್ಲಿ ಗೌರವ ಉಕ್ಕಿಬಂತು. ಇಂಥ ದಕ್ಷತೆ ನಮ್ಮ ಗುರಿಯಾಗಬೇಕು. ನಮ್ಮ ಕಾರ್ಯದಕ್ಷತೆಯಿಂದ ಇತರರಿಗೆ ಸಹಾಯವಾಗುತ್ತದೆ, ದೇಶ ಅಭಿವೃದ್ಧಿ ಹೊಂದುತ್ತದೆ ಎನ್ನುವುದು ಸರಿಯೇ.
ಆದರೆ ನಮ್ಮೆಲ್ಲ ಕೆಲಸಗಳನ್ನು ದಕ್ಷತೆಯಿಂದ ಮಾಡಲು ಸಾಧ್ಯವಾದರೆ ಅದರಿಂದ ನಮ್ಮೊಳಗೆ ಚಿಮ್ಮುವ ಆನಂದ ವರ್ಣನೆಗೆ ನಿಲುಕದ್ದು. ದಕ್ಷತೆಯನ್ನು ಸಾಧಿಸುವುದು ಎಂದರೆ ನಮ್ಮ ಶರೀರ ಮನಗಳ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಂಡು ಅವನ್ನು ಉನ್ನತವಾದ ಧ್ಯೇಯವೊಂದಕ್ಕಾಗಿ ಕೌಶಲದಿಂದ ವಿನಿಯೋಗಿಸುವುದು ಎಂದೇ ಅರ್ಥ. ನಮ್ಮನ್ನು ಹೆಚ್ಚು ಹೆಚ್ಚು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ರೂಪಿಸುವುದೇ ಕಾರ್ಯದಕ್ಷತೆಯ ಅತಿದೊಡ್ಡ ಸಾರ್ಥಕತೆ. ನಮ್ಮ ಜೀವನದ ಗುಣಮಟ್ಟ ದಕ್ಷತೆಯ ಮೇಲೆ ನಮಗಿರುವ ಬದ್ಧತೆಗೆ ಅನುಗುಣವಾಗಿರುತ್ತದೆ. ನಮ್ಮ ಕಾರ್ಯವೈಖರಿ ನಮ್ಮ ಯೋಗ್ಯತೆಯ ನೇರ ಪ್ರತಿಫಲನ. ದಕ್ಷತೆಯನ್ನು ಬೆಳೆಸಿಕೊಳ್ಳೋಣ. ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲು ನಮ್ಮ ಸರ್ವ ಶಕ್ತಿಯನ್ನೂ ಉಪಯೋಗಿಸೋಣ. ನಮ್ಮ ಪ್ರತಿಯೊಂದು ಕೆಲಸವನ್ನೂ ದಕ್ಷತೆಯಿಂದ ಮಾಡಿ ನಮ್ಮ ಛಾಪನ್ನು ಅದರ ಮೇಲೆ ಮೂಡಿಸೋಣ. ನಿಜಕ್ಕೂ ನಾವು ಮಾಡುವ ಕೆಲಸ ನಮ್ಮ ಆಟೋಗ್ರಾಫ್ ಅಲ್ಲವೇ?